ಎಲ್ರಿಗೂ ನಮಸ್ಕಾರ ರೀ. ಭಾಳ ಮಂದಿ ಹೇಳ್ತಾರೆ ನಿಮ್ಗೆ GPSTRದು ಡಿಸ್ಕ್ರಿಪ್ಟಿವ್ ಪೇಪರ್ ಹಂಗೆ ಬರೀರಿ, ಹಿಂಗೆ ಬರೆದ್ರೆ ನೀವು 3 ಅಂಕಗಳನ್ನು ತೆಗೆದುಕೊಳ್ತೀರಿ, ಇಷ್ಟೆಲ್ಲ ಅಂಶಗಳಿದ್ರೆ ಹಿಂಗೆ ತೊಗೊಳ್ತೀರಿ ಅಂತ. ಬಟ್ ಯಾರೂ ಕೂಡ ನಿಖರವಾಗಿ ಸ್ಪಷ್ಟವಾಗಿ ನಿಮ್ಗೆ ಅರ್ಥ ಆಗೋ ರೀತಿ ಒಳಗಡೆ ನಿಖರವಾದಂತಹ ಗವರ್ನಮೆಂಟ್ ಸ್ಕೀಮ್ ಆಫ್ ಇವ್ಯಾಲ್ಯುವೇಷನದ್ದು ಈ ಕ್ವಶನ್ ಪೇಪರ್ಸ್ಗೆ ಪ್ರತಿಯೊಂದು ಪರೀಕ್ಷೆಯಲ್ಲಿ ಕೂಡ ಇದೇ ಅಂಶಗಳನ್ನು ನೀವು ಪರೀಕ್ಷೆಯಲ್ಲಿ ಉತ್ತರ ಪತ್ರಿಕೆಗಳು ಬರೆದ್ರೆ ಅಂಕಗಳು ಸಿಗ್ತಾವಂತಂದು ಯಾರೂ ಹೇಳೋಂಗಿಲ್ಲ. ಇವತ್ತಿನ ದಿನ ನಾನು ನಿಮಗೆ ಹೇಳಾಕೊಂತೀನಿ ಯಾವ ರೀತಿಯಾಗಿ ನಾವು ಪಾಯಿಂಟ್ಸನ್ನು ಕವರ್ ಮಾಡಬೇಕು, ಎಷ್ಟು ಅಂಕಕ್ಕೆ ಎಷ್ಟು ಪಾಯಿಂಟ್ಸ್ಗಳನ್ನು ಬರೆದ್ರೆ ಕೊಡ್ತಾರೆ, ಯಾವೆಲ್ಲ ವಿಷಯಗಳು ಯಾವೆಲ್ಲ ಪುಸ್ತಕದಿಂದ ಕೇಳ್ತಾರೆ, ಯಾವ ಪುಸ್ತಕಗಳು ಬಹಳ ಮುಖ್ಯ ಆಗ್ತಾವ, ಮತ್ತು ಇದೇ ರೀತಿಯಾಗಿ ನಾವು ಈ ಒಂದು ಪರೀಕ್ಷೆಗೆ ಬರಿಬೇಕಂತಂದ್ರೆ ಪರೀಕ್ಷಾ ಸಮಯದೊಳಗೆ ನಮ್ಮ ನೋಟ್ಸ್ ಹೆಂಗಿರಬೇಕಪ್ಪ ಅನ್ನೋದನ್ನು ಇವತ್ತಿನ ದಿನ ನಾನು ನಿಮಗೆ ಹೇಳಾಕೊಂತೀನಿ. ನೀವೇನಾದರೂ ಎಜುಕ್ರಿಯೇಟಿವಿಟಿಗೆ ಫಸ್ಟ್ ಟೈಮ್ ಭೇಟಿ ಕೊಡ್ತಾ ಇದ್ರೆ, ಇನ್ನೂವರೆಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮುಂಬರುವ ಎಲ್ಲ ವೀಡಿಯೋಸ್ಗಳಿಗೆ ಅಪ್ಡೇಟ್ ಆಗಲಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸೋಣ. ನೀವೇನಾದರೂ GPSTR, HSTR ಮತ್ತು ಅದೇ ರೀತಿಯಾಗಿ ಈ ಕ್ರೈಸ್ ಪರೀಕ್ಷೆಗಳಿಗೆ ತಯಾರಿ ಆಗ್ತಾ ಇದ್ರೆ ನಿಮಗೆ ಮೂಲ ಪ್ರಶ್ನೆ ಪತ್ರಿಕೆಗಳು ಮತ್ತು ಅದೇ ರೀತಿಯಾಗಿ ಈ ಸೋಷಿಯಲ್ ಸೈನ್ಸ್ ಇಂಗ್ಲೀಷಿದು ಸ್ಕೀಮ್ ಆಫ್ ಇವ್ಯಾಲ್ಯುವೇಷನ್ ಬೇಕಾದರೆ ಈ ಸ್ಕ್ರೀನ್ ಮೇಲೆ ಕಾಣುವಂಥ ವಾಟ್ಸಪ್ ಸಂಖ್ಯೆಗೆ ನೀವು ಸಂಪರ್ಕಿಸ್ಬೋದು. ಸಂಪರ್ಕಿಸುವಂಥ ಸಂಖ್ಯೆ ಯಾವುದಂದ್ರೆ 959590733976 9590733976 ಸಂಖ್ಯೆಗೆ ನೀವು ವಾಟ್ಸಪ್ ಮುಖಾಂತರ ಸಂಪರ್ಕಿಸುವ ಮುಖಾಂತರ ನೀವು ಎಲ್ಲ ಮೂಲ ಪ್ರಶ್ನೆಗಳನ್ನು ಅಂದರೆ ಮೂಲ ಪ್ರಶ್ನೆ ಪತ್ರಿಕೆಗಳನ್ನು ಅತ್ಯಂತ ಕಡಿಮೆ ಬೆಲೆಯೊಳಗಡೆ ನೀವು ಪಡ್ಕೊಳ್ಬೋದು ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸೋಣ. ಆತ್ಮೀಯ ಸ್ನೇಹಿತರೆ, 2022ರ GPSTR ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತಹ ನಾವು ಡಿಸ್ಕ್ರಿಪ್ಟಿವ್ ಪೇಪರನ್ನು ಹೆಂಗೆ ಬರಿಬೋದು, ಈ ಒಂದು ವಿಡಿಯೋ ಕೇವಲ ಸಮಾಜ ವಿಜ್ಞಾನ ಅಭ್ಯರ್ಥಿಗಳಿಗೆ ಮಾತ್ರ ಸಹಾಯ ಆಗೋದಿಲ್ಲ, ಬೇರೆ ಬೇರೆ ವಿದ್ಯಾರ್ಥಿಗಳು ಸೈನ್ಸ್ ಇಂಗ್ಲೀಷ್ ವಿಭಾಗದ ವಿದ್ಯಾರ್ಥಿಗಳು ಹೆಲ್ಪ್ ಆಗ್ತದೆ. ಅದು ಹೇಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನು ಹೇಳ್ತೀನಿ. ಒಟ್ಟು ಈ ನಮ್ಮ ಒಂದು ಸಬ್ಜೆಕ್ಟ್ ಪೇಪರ್ ಬಂದುಬಿಟ್ರೆ ಡಿಸ್ಕ್ರಿಪ್ಟಿವ್ ಪೇಪರಲ್ಲಿ ಸುಮಾರು 50 ಪ್ರಶ್ನೆಗಳು ನಮಗೆ MCQ ಇದ್ದರೆ ಇನ್ನು 100 ಅಂಕದ ಡಿಸ್ಕ್ರಿಪ್ಟಿವ್ ಇರ್ತದೆ. ಎಲ್ಲರೂ MCQವನ್ನು ಈಸಿಯಾಗಿ ನಮಗೆ ನೀರು ಕುಡಿದಷ್ಟು ಬೇಗನೆ ಬರಿಬೋದು, ಆದರೆ ಡಿಸ್ಕ್ರಿಪ್ಟಿವನ್ನು ಬರೀಲಿಕ್ಕೆ ಆಗತ್ತಾ? ಇಲ್ಲ. ಇದು ಡಿಸ್ಕ್ರಿಪ್ಟಿವ್ ಅನ್ನೋದು ಹೆಂಗಂತಂದ್ರೆ ಸಮುದ್ರದೊಳಗೆ ಈಜು ಇದ್ದಂಗೆ. ಕೇವಲ ನಾವು ಒಂದು ಅಂಶವನ್ನು 2 ಅಂಶವನ್ನು ನಾವು ಒಂದೇ ಸಮಯಕ್ಕೆ ನೆನಪು ಮಾಡ್ಕೋಬೋದು ವಿನಃ ಎಲ್ಲವನ್ನು 3 ತಾಸಿನೊಳಗಡೆ ನಾವು ನೆನಪು ಮಾಡ್ಕೊಂಡು ಬರಿಬೇಕಂತಂದ್ರೆ ಬಹಳಷ್ಟು ಪ್ರಯತ್ನ, ಸ್ಪಷ್ಟತೆ, ನಿಖರವಾದ ಉದ್ದೇಶಗಳ ಇದ್ದರೆ ಆ ಪ್ರಶ್ನೆ ಒಳಗಡೆ ನಾವು ಬರಿಬೋದು ಅಂತ ಹೇಳ್ತೀನಿ. ನಮಗೆ 3 ತಾಸಿನ ಪೇಪರ್ ಇದಾಗಿರ್ತದೆ. ಗರಿಷ್ಠ ಅವಧಿ ಎಷ್ಟು? 3 ತಾಸು. ಹಾಗಾದರೆ ಇಲ್ಲಿ ನಮಗೆ MCQ ಮತ್ತು ಡಿಸ್ಕ್ರಿಪ್ಟಿವ್ ಇರೋದ್ರಿಂದ ಎರಡನ್ನೂ ಕೂಡ 3 ತಾಸುಗಳು ಕವರ್ ಮಾಡಬೇಕಾಗಿರ್ತದೆ. ಬೆಳಗ್ಗೆ 10 ಗಂಟೆಗೆ ಪ್ರಾರಂಭ ಆದರೆ ಪರೀಕ್ಷೆ 1 ಗಂಟೆ ಅನ್ನೋ ಒಳ್ಳೆ ಮುಕ್ತಾಯ ಆಗುತ್ತೆ. ನೀವು ಈ ಪ್ರಶ್ನೆಗಳಿಗೆ ಹೆಂಗೆಲ್ಲ ಉತ್ತರಿಸ್ಬೋದು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ನೋಡಿ, ಈಗ 51ನೇ ಪ್ರಶ್ನೆಯನ್ನು ನಿಮಗೆ ಉದಾಹರಣೆ ಮುಖಾಂತರ ನಾನು ವಿವರಿಸೋದಾದರೆ, ಈಗ ಈಜಿಪ್ಟ್ನ ಒಂದು ಪಿರಾಮಿಡ್ಗಳ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತಂದು 51ನೇ ಪ್ರಶ್ನೆಯನ್ನು ಕೇಳಿದ್ದಾರೆ. ಈ 51ನೇ ಪ್ರಶ್ನೆಗೆ ಅವರು 3 ಅಂಕದ ಪ್ರಶ್ನೆಗೆ 6 ಅಂಶಗಳನ್ನು ಕವರ್ ಮಾಡಿದ್ದಾರೆ. ಈ ಪ್ರಶ್ನೆ ಬಂದುಬಿಟ್ಟು 8ನೇ ತರಗತಿಯ ಸಮಾಜ ವಿಜ್ಞಾನ ಭಾಗ 1ರ ಪ್ರಶ್ನೆ ಆಗಿದೆ. ಹಾಗಾದರೆ ಇವೆಲ್ಲ ಅಂಶಗಳನ್ನು ಎಲ್ಲಿಂದ ತಗೊಂಡಾರಪ್ಪ ಅಂತಂದರೆ 8ನೇ ತರಗತಿಯ KTBS ಟೆಕ್ಸ್ಟ್ ಬುಕ್, ಕರ್ನಾಟಕ ಟೆಕ್ಸ್ಟ್ ಬುಕ್ಸ್ ಸೊಸೈಟಿಯಿಂದ ತೆಗೆದುಕೊಂಡಿದ್ದಾರೆ. ಅಂದರೆ ನೀವು ಶಾಲಾ ಪುಸ್ತಕಗಳನ್ನು 6ರಿಂದ 10ನೇ ತರಗತಿಯ ಪುಸ್ತಕಗಳನ್ನು ಓದಿದರೆ ನೀವು GPSTRನಲ್ಲಿ ಬರುವಂತಹ ಸೈನ್ಸ್ ಆಗಲಿ, ಸೋಷಿಯಲ್ ಸೈನ್ಸ್ ಆಗಲಿ, ಇಂಗ್ಲೀಷ್ ಆಗಲಿ ಎಲ್ಲವನ್ನು ಅದ್ಭುತವಾಗಿ ಪಾಯಿಂಟ್ಸ್ಗಳನ್ನು ಕವರ್ ಮಾಡ್ಬೋದು ವಿನಃ ಇಲ್ಲ ಅಂದರೆ ಇಲ್ಲ. ಓಕೆ, ಈಗ ಪ್ರತಿಯೊಂದು ಅಂಶಕ್ಕೂ ಕೂಡ ನಿಮಗೆ ಅರ್ಧ ಅಂಕಗಳು ಸಿಗ್ತಾ ಹೋಗ್ತಾವೆ. ಹಾಗಾದರೆ 3 ಅಂಕಕ್ಕೆ ನೀವು 6 ಅಂಶಗಳನ್ನು ಬರೀಬೇಕು. ಹಾಗಾದರೆ 4 ಅಂಕಕ್ಕೆ 8 ಅಂಶಗಳನ್ನು ಬರೀಬೇಕನ್ನೋದು ಸ್ಕೀಮ್ ಆಫ್ ಇವ್ಯಾಲ್ಯುವೇಷನ್ದ ಮುಖ್ಯ ಉದ್ದೇಶ ಆಗಿರ್ತದೆ. ಹಾಗಾದರೆ ಈ ಗ್ರೀಕಿನ ಪಿರಾಮಿಡ್ಗಳ ಬಗ್ಗೆ ಅವರು ಇಷ್ಟು ಚೆನ್ನಾಗಿ ಟಿಪ್ಪಣಿಯನ್ನು ಮಾಡಿದ್ದಾರೆ, ನಿಖರವಾಗಿ ಸ್ಪಷ್ಟವಾಗಿ ಮಾಡಿದ್ದಾರೆ. ಇಲ್ಲಿರುವಂಥ ಅಂಶಗಳು ನಿಮ್ಮ ಉತ್ತರ ಪತ್ರಿಕೆ ಒಳಗಿದ್ದರೆ ಮಾತ್ರ 100ಕ್ಕೆ 100ರಷ್ಟು ಅಂಕಗಳು ಸಿಗ್ತಾವೆ ವಿನಃ ಇಲ್ಲ ಅಂದರೆ ಇಲ್ಲ ಅಂತ. ನೀವೇನಾದರೂ ಈ ಪಿರಾಮಿಡ್ಗಳ ಬಗ್ಗೆ ಹೇಳುವುದಾದರೆ ಅನ್ನೋದಕ್ಕಿಂತ ನೇರವಾಗಿ ನಿಖರವಾಗಿ ಉತ್ತರವನ್ನು ಪ್ರಾರಂಭಿಸಿ. ನಿಮ್ಮ ಉತ್ತರದಲ್ಲಿ ನಿಮ್ಮ ಆತ್ಮವಿಶ್ವಾಸ ಇದೆ ಎನ್ನುವುದು ಅಲ್ಲಿ ಗೊತ್ತಾಗ್ತದೆ. ಇನ್ನೊಂದು ಪ್ರಶ್ನೆಯನ್ನು ನಿಮಗೆ ನಾನು ತೋರಿಸ್ತಾ ಹೋಗ್ತೀನಿ. ಈ ವಿಡಿಯೋನ ಸಂಪೂರ್ಣವಾಗಿ ವೀಕ್ಷಿಸ್ರಿ. ಉಪಯುಕ್ತಕಾರಿ ಅನಿಸಿದರೆ ಸಂಪೂರ್ಣವಾಗಿ ವೀಕ್ಷಿಸ್ರಿ. ನಿಮಗೆ ಉಪಯುಕ್ತಕಾರಿ ಅನಿಸಿದರೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. 65ನೇ ಪ್ರಶ್ನೆ ನೋಡಿ. ಈ 65ನೇ ಪ್ರಶ್ನೆ ಅಷ್ಟು ಸುಲಭವಾಗಿ ನಮಗೆ ಉತ್ತರಿಸುವಂತಿಲ್ಲ. ಅಂದರೆ ಸಹ್ಯಾದ್ರಿ ಬೆಟ್ಟಗಳ ಇಳಿಜಾರುಗಳು ನಿತ್ಯ ಹರಿದ್ವರ್ಣ ಅರಣ್ಯಗಳನ್ನು ಹೊಂದಿದ್ರೆ ಪೂರ್ವ ಇಳಿಜಾರುಗಳು ಮಿಶ್ರ ಅರಣ್ಯಗಳಿಂದ ಕೂಡ್ಯಾವ. ಯಾಕೆ ಅಂತ ಕೇಳ್ಯಾರ. ಇಲ್ಲಿ ನೀವು ವ್ಯತ್ಯಾಸಗಳನ್ನು ಏನು ಮಾಡಬೇಕಾಗತ್ತಾ? ಸೂಚಿಸಬೇಕಾಗತ್ತೆ. ಹಾಗಾದರೆ 65ನೇ ಪ್ರಶ್ನೆಗೆ ಹೆಂಗೆಲ್ಲ ಅವರು ಉತ್ತರಗಳನ್ನು ವಿವರಿಸಿದ್ದಾರೆ, ಯಾವೆಲ್ಲ ಅಂಶಗಳನ್ನು ಕವರ್ ಮಾಡಿದ್ದಾರೆ, ನಾವೆಲ್ಲ ಯಾವೆಲ್ಲ ಅಂಶಗಳನ್ನು ಬರಿಬೇಕು ಅನ್ನೋದು ಮುಖ್ಯ ಆಗ್ತದೆ. 65ನೇ ಪ್ರಶ್ನೆ ಅಷ್ಟು ಸುಲಭ ಇಲ್ಲ, ಬಟ್ ಆದರೂ ನಿಮಗೆ ನಾನು ವಿವರಿಸಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಇದು 3 ಅಂಕದ ಪ್ರಶ್ನೆ ಆಗಿರೋದ್ರಿಂದ 6 ಅಂಶಗಳನ್ನು ನಾವು ಕವರ್ ಮಾಡಬೇಕಾಗ್ತದೆ. 9ನೇ ತರಗತಿಯ 97ನೇ ಪುಟ ಸಂಖ್ಯೆಯಿಂದ ಈ ಪ್ರಶ್ನೆಯನ್ನು ತೆಗೆದಾರೆ. ಉತ್ತರ ಅಲ್ಲೇ ಇದೆ, ನೀವು ಹುಡುಕಬೇಕು ಅಷ್ಟೇ. ಸಹ್ಯಾದ್ರಿ ಬೆಟ್ಟಗಳು ಅಥವಾ ಪಶ್ಚಿಮ ಘಟ್ಟಗಳು ನೋಡಿ. ಸಹ್ಯಾದ್ರಿ ಬೆಟ್ಟಗಳು ಅಂದ್ರೆ ಒಂದೇ, ಪಶ್ಚಿಮ ಘಟ್ಟಗಳು ಅಂದ್ರೂ ಕೂಡ ಒಂದೇ. ಪಶ್ಚಿಮ ಘಟ್ಟ ಇದು ಕಿರಿದಾಗಿದೆ,
ಓಕೆ, ಮತ್ತು ವಾಯುಮುಖ ಭಾಗದಲ್ಲಿದೆ ಅನ್ನೋದು ನಿಮಗೆ ಗೊತ್ತಿದೆ. ಇಲ್ಲಿ ನೀವು ಸಹ್ಯಾದ್ರಿ ಬೆಟ್ಟದ ಪೂರ್ವ ಇಳಿಜಾರು ನೋಡೋದಾದರೆ ಪೂರ್ವ ಇಳಿಜಾರು ಇಳಿಜಾರಿನಿಂದ ಕೂಡಿದೆ, ವಾಯು ವಿಮುಖವಾಗಿ ಕಾಣಿದೆ. ಇದು ವಾಯು ಮುಖ ಭಾಗದಲ್ಲಿದೆ, ಇದು ವಿಮುಖ ಭಾಗದಲ್ಲಿ ಅಂದರೆ ವಿರುದ್ಧ ದಿಕ್ಕಿನಲ್ಲಿ ಇದೆ. ಇಲ್ಲಿ ವಾರ್ಷಿಕವಾಗಿ ಎಲ್ಲಿ ಸಹ್ಯಾದ್ರಿ ಬೆಟ್ಟ ಪೂರ್ವ ಇಳಿಜಾರಲ್ಲಿ ವಾರ್ಷಿಕವಾಗಿ ಮಳೆ ಪಡೆಯುವ ಮಳೆ ನೆರಳಿನ ಪ್ರದೇಶ ಆಗಿದೆ. ಇಲ್ಲಿ 120ರಿಂದ 150 ಸೆಂಟಿಮೀಟರ್ಷ್ಟು ಮಳೆ ಪಡೆದ್ರೆ ಇಲ್ಲಿ 250ಕ್ಕಿಂತಲೂ ಅಧಿಕ ಮಳೆ ಪಡಿತದ. ಹೀಗಾಗಿ ನೋಡಿ, ಈ ಒಂದು ನಿಖರವಾದಂಥ ಮಾಹಿತಿಯನ್ನು ಕೊಡೋದ್ರಿಂದ ಮಾತ್ರ ನಿಮಗೆ 3ಕ್ಕೆ 3ರಷ್ಟು ಅಂಕಗಳು ಸಿಗ್ತಾವೆ ವಿನಃ ನೀವು ಯಾವುದೇ ಒಂದು ನಿಮ್ಮ ಅಭಿಪ್ರಾಯವನ್ನು ಅಲ್ಲಿ ಮಂಡಿಸಿದ್ರೆ ನಿಮಗೆ ಅಂಕಗಳು ಸಿಗೋದಿಲ್ಲ. ಇದು ಒಂದನೇ ಅಂಶ. ಆದರೆ ಇನ್ನೊಂದು ಪ್ರಶ್ನೆಯನ್ನು ನಿಮಗೆ ನಾನು ಉದಾಹರಣೆ ಮುಖಾಂತರ ವಿವರಿಸಲಿಕ್ಕೆ ಬಹಳ ಇಷ್ಟಪಡ್ತೀನಿ, ನೀವು ಅದನ್ನು ಕೇಳಲೇಬೇಕಾಗ್ತದೆ. ಇಲ್ಲಿ ಇನ್ನೊಂದು ಪ್ರಶ್ನೆಯನ್ನು ನಿಮಗೆ ನಾನು ತೋರಿಸ್ತಾ ಇದ್ದೀನಿ, ಮೂಲ ಪ್ರಶ್ನೆ ಪತ್ರಿಕೆಯಲ್ಲಿ ಬರುವಂತಹ ಪ್ರಶ್ನೆಗಳು. ಇಲ್ಲಿ ನೋಡ್ತಾ ಹೋದರೆ ನೀವು ಗೊತ್ತಾಗ್ತದೆ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಆಧುನಿಕ ಮೈಸೂರು ರಾಜ್ಯದ ನಿರ್ಮಾಪಕ ಎಂದು ಕರೀತಾರೆ. ಯಾಕೆ ಅನ್ನೋದು ಅವರು ಕೇಳ್ಯಾರ, ಸಮರ್ಥಿಸಿ ಅಂತ ಕೇಳ್ಯಾರ. ಈ ಸಮರ್ಥಿಸಿ ಅನ್ನುವಂಥ ಪದಕ್ಕೆ ನಿಮಗೆ ಆ ಒಂದು ಅರ್ಥ ಗೊತ್ತಿದ್ರೆ ಮಾತ್ರ ನೀವು ಏನು ಮಾಡ್ಬೋದು, ಅದನ್ನು ವಿವರಿಸ್ಬೋದು. ಹಾಗಾದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಮಾಡಿದಂಥ ಸಾಧನೆಗಳೇನು, ಅವರ ಆಡಳಿತ ಅವಧಿಯೊಳಗಡೆ ಅವರು ತೆಗೆದುಕೊಂಡಂತಹ ನಿರ್ಧಾರಗಳು, ಅವರ ಮೈಲಿಗಳಾಗ್ಯಾವ ಅನ್ನೋದು ನಮಗೆ ಗೊತ್ತಿದೆ. ಇದು 3 ಅಂಕಕ್ಕೆ ನೋಡಿ, 3 ಅಂಕದ ಪ್ರಶ್ನೆಗಳು ಎಷ್ಟಿರ್ತಾವ, 20 ಇರ್ತಾವ. ನೋಡಿ ಎಷ್ಟಿರ್ತಾವ, 20 ಇರ್ತಾವ. 4 ಅಂಕದ ಪ್ರಶ್ನೆಗಳು ಕೂಡ ಬರೆಯೋದಿರ್ತದೆ. ಅವೆಲ್ಲ ಅಂಶಗಳನ್ನು ನಾವು ಮನದಲ್ಲಿ ಇಟ್ಕೊಂಡು ಬರೆದಿದ್ದೇ ಆದರೆ ಮಾತ್ರ ನಾವೇನು ಮಾಡ್ಬೋದು, ಸ್ಕೋರ್ ಮಾಡಬಹುದು. ಇಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರು ನೋಡಿ 55ನೇ ಪ್ರಶ್ನೆ ಇದೆ. 55ನೇ ಪ್ರಶ್ನೆ ಒಳಗಡೆ ಯಾವ ರೀತಿಯಾಗಿ ನಾವು ಉತ್ತರ ಮಾಡಬೇಕು, 6 ಅಂಶಗಳನ್ನು ಬರಿಬೇಕು ನಾವು. 3 ಅಂಕಗಳು ನಮಗೆ ಸಿಗ್ತಾ ಹೋಗ್ತಾವೆ. ಇದು 7ನೇ ತರಗತಿಯ ಭಾಗ 1ರಿಂದ ಈ ಒಂದು ಉತ್ತರವನ್ನು ಆಯ್ಕೆ ಮಾಡ್ಕೊಂಡಾರ. ನೋಡಿ, ಅವರು ಹೆಚ್ಚಿಗೆ ಅಂಶಗಳನ್ನು ಯಾಕೆ ಕೊಟ್ಟಾರ ಅಂತಂದ್ರೆ, ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂತಂದರೆ ಕೇವಲ ಒಂದೇ ಟೆಕ್ಸ್ಟ್ ಬುಕ್ಕಿಂದ ಅಂಶಗಳನ್ನು ಬರೆಯೋದಿಲ್ಲ, 7ನೇ ತರಗತಿಯಿಂದ ಬರೀತಾರೆ, ಅದೇ ರೀತಿಯಾಗಿ 9ನೇ ತರಗತಿ ಟೆಕ್ಸ್ಟ್ ಬುಕ್ಕಿಂದ ಬರೀತಾರೆ. ಹೀಗಾಗಿ ಹೆಚ್ಚಿನ ಅಂಶಗಳನ್ನು ಕೊಡ್ತಾರೆ. ನೀವು ಯಾವುದೇ ಈ ಅಂಶಗಳಿರುವಂಥ ಯಾವುದೇ ಅಂಶವನ್ನು ನೀವು ನಿಮ್ಮ ಉತ್ತರ ಪತ್ರಿಕೆಯಲ್ಲಿ ನಿಖರವಾಗಿ ಸ್ಪಷ್ಟವಾಗಿ ಬರೆದಿದೆ ಆದರೆ ಅಷ್ಟು ಅಂಶಗಳಿಗೆ ನಿಮ್ಗೆ ನಿಖರವಾದಂಥ ಪೂರ್ಣ ಅಂಕಗಳು ನಿಮಗೆ ಸಿಗ್ತಾವೆ. ನೋಡಿ, ಈಗ ಅವ್ರು ಹೆಂಗೆ ಬರ್ತಾರೆ ಅಂತಂದರೆ, ಈ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಏನು ಮಾಡಿದರು, ಬೆಂಗಳೂರೊಳಗೆ ವಿಜ್ಞಾನ ಸಂಸ್ಥೆಯನ್ನು ಸ್ಥಾಪಿಸಲು 371 ಎಕರೆ ಭೂಮಿಯನ್ನು ದಾನ ಮಾಡಿದರು. ಮತ್ತು ಬೆಂಗಳೂರೊಳಗಡೆ 1907 ನ್ಯಾಯ ವಿಧಾಯಕ ಸ್ಥಾಪನೆಯನ್ನು ಮಾಡಿದರು. ಅದೇ ರೀತಿಯಾಗಿ 1910ರಲ್ಲಿ ಮೈಸೂರು ಅರಮನೆ ಪೂರ್ಣಗೊಳಿಸಿದರು. 1911 ಮೈಸೂರು ಸಂಪತ್ ಅಭಿಧೇಯ ಪರಿಷತ್ತನ್ನು ಪ್ರಾರಂಭಿಸಿದರು. ಅದೇ ರೀತಿಯಾಗಿ ಮೊದಲ ಬಾರಿಗೆ ಸ್ತ್ರೀಯರಿಗೆ ಮತದಾನ ನೀಡಲು ಅನುವು ಮಾಡಿಕೊಟ್ರು. ಹೀಗಾಗಿ ಮಹಾತ್ಮ ಗಾಂಧೀಜಿಯವರಿಗೆ ಏನಂತ ಬನ್ನಿಸ್ತಾರೆ ಅಂತಂದರೆ, ನಾಲ್ವಡಿ ಅವರು ರಾಜಶ್ರೀ ಎಂದು ಕರೀತಾರೆ. ಅವರು ಯಾರು, ಗಾಂಧೀಜಿಯವರು. ಸೊ ಈ ರೀತಿಯಾಗಿ ನಾವು ಇವೆಲ್ಲ ಅಂಶಗಳನ್ನು ಸ್ಪಷ್ಟವಾಗಿ ನಮ್ಮ ಉತ್ತರ ಪತ್ರಿಕೆಯಲ್ಲಿ ಬರೆದಿದೆ ಆದರೆ ನಮಗೆ ಅಂಕಗಳು ಸಿಗ್ತಾವೆ ವಿನಃ ಯಾವುದೋ ಒಂದು ನಮಗೆ ಅನಿಸುವಂತಹ ಅಭಿಪ್ರಾಯಗಳನ್ನು ನಾವಲ್ಲಿ ಮಂಡಿಸಿದರೆ ಖಂಡಿತವಾಗ್ಲೂ ಸಿಗೋದಿಲ್ಲ ಅನ್ನೋದು ನಿಮಗೆ ಗೊತ್ತಿರಲಿ. ಸ್ನೇಹಿತರೆ, ಇವೆಲ್ಲ ಅಂಶಗಳನ್ನು ನಾವು ಇಷ್ಟೆಲ್ಲ ಸ್ಪಷ್ಟವಾಗಿ ಬರೀಬೇಕಂತಂದ್ರೆ ನಾವು 6ರಿಂದ 10ನೇ ತರಗತಿಯ ಪುಸ್ತಕಗಳನ್ನು ನೋಟ್ಸ್ ಮಾಡುವಂಥ ವಿಧಾನವನ್ನು ಕೂಡ ನಮ್ಗೆ ಗೊತ್ತಿರಬೇಕಾಗ್ತದೆ. ಈ ನೋಟ್ಸ್ ಮಾಡುವಂಥ ವಿಧಾನವನ್ನು ನಿಮಗೆ ನಾನು ಇವತ್ತಿನ ದಿನ ಹೇಳ್ತೀನಿ. ನಮ್ಮ ಸ್ನೇಹಿತರು ನಾಗರಾಜ್ ಅವರಂತ ಅದ್ಭುತವಾಗಿ ಈ ನೋಟ್ಸನ್ನು ಮಾಡಿದ್ದಾರೆ. ಎಲ್ಲ ವಿಷಯದ ಸಂಪೂರ್ಣವಾಗಿ ನೋಟ್ಸ್ ಮಾಡದೇ ಇದ್ರೂ ಕೂಡ ಒಂದು ಮಾದರಿ ನೋಟ್ಸ್ ಹೇಗೆ ಮಾಡಬಹುದು ಅನ್ನೋದಂತ ನಮ್ಮ ಅಭ್ಯರ್ಥಿಗಳಿಗೆ ತಿಳಿಪಡಿಸೋದಕ್ಕಾಗಿ ನೋಟ್ಸನ್ನು ಮಾಡಿದ್ದಾರೆ. ನಿಮಗೆ ನಾನು ಈ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಭಾರತದ ವಿದೇಶಾಂಗ ನೀತಿ ಅನ್ನುವಂತಹ ಒಂದು ಚಾಪ್ಟರ್ ಇದೆ. ಈ ಚಾಪ್ಟರ್ ಒಳಗಡೆ ಅವ್ರು ಹೆಂಗೆ ನೋಟ್ಸ್ ಮಾಡ್ತಾರ ಅನ್ನೋದನ್ನು ನೋಡಿ. ಮೊದಲಿಗೆ ಎಲ್ಲ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂತಂದರೆ, ಒಂದು ಡಿಸಿಪ್ಲಿನ್ ಇದೆ, ನೋಟ್ಸ್ ಮಾಡುವಂಥ ಡಿಸಿಪ್ಲಿನ್ ಕಲ್ಕೋಬೇಕಾಗಿದೆ. ನೋಡಿ, ವಿದೇಶಾಂಗ ನೀತಿ ಅಂತ ಅವ್ರು ಏನು ಮಾಡಿದ್ದಾರೆ, ಮುಖ್ಯ ಅಂಶ ಅಂತ ಹೆಡಿಂಗ್ ಅನ್ನು ಹಾಕಿದ್ದಾರೆ. ಅದರ ಕೆಳಗಡೆ ಒಂದು ಲೈನನ್ನು ಬಿಟ್ಟಾರ ಮತ್ತು ಅರ್ಥ ಅಂತ ಬರ್ದಾರ. ಅರ್ಥ ಅನ್ನುವಂತಹ ಶಬ್ದವನ್ನು ಅವರು ಕೆಂಪು ಬಣ್ಣದ ಲೇಖನದಿಂದ ಬರ್ದಾರ. ಒಂದು ರಾಷ್ಟ್ರ ತನ್ನ ಅನ್ಯ ರಾಷ್ಟ್ರಗಳೊಂದಿಗೆ ವ್ಯವಹರಿಸುವಾಗ ಅನುಸರಿಸುವಂತಹ ನೀತಿಗೆ ಅವರು ವಿದೇಶಾಂಗ ನೀತಿ ಅಂತ ಅದ್ಭುತವಾಗಿ ಬರ್ದಾರ. ನೋಡಿ, ಎಷ್ಟು ಮುಖ್ಯಾಂಶಗಳನ್ನು ಮಾತ್ರ ಸ್ಪಷ್ಟವಾಗಿ ನಿಖರವಾಗಿ ಬರ್ದಾರ. ನಮ್ಮ ಉತ್ತರವು ಕೂಡ ಇದೇ ರೀತಿ ಇರಬೇಕು. ಇನ್ನು ಮತ್ತೊಂದು ಲೈನ್ ಬಿಟ್ಟು ಬರ್ತಾರೆ ಅವರು, ವಿದೇಶಾಂಗ ನೀತಿ ಜನಕ ಜವಾಹರ್ಲಾಲ್ ನೆಹರು ಅಂತ ಮಾಡ್ಯಾರ. 5 ಲಕ್ಷಣಗಳನ್ನು ಸ್ಪಷ್ಟವಾಗಿ ಅವರು ಎಷ್ಟು ಸ್ಪಷ್ಟವಾಗಿ ಪ್ರತಿಪಾದಿಸ್ತಾರೆ ಅನ್ನೋದು ಬಹಳ ಮುಖ್ಯ ಆಗ್ತದೆ. ರಾಷ್ಟ್ರದ ಭದ್ರತೆ, ರಾಷ್ಟ್ರದ ಆರ್ಥಿಕ ಸಂವರ್ಧನೆ ಅನ್ನೋಂಥ 5 ಪ್ರಮುಖ ಉದ್ದೇಶ. ನೋಡಿ, ಪ್ರಶ್ನೆ ಹೆಂಗೆ ಬರ್ಬೋದು ಅಂತಂದರೆ, ವಿದೇಶಾಂಗ ನೀತಿ ಉದ್ದೇಶಗಳೇನು ಅಂತ ಕೇಳ್ಬೋದಾಗಿದೆ, ವಿದೇಶಾಂಗ ನೀತಿ ಮೇಲೆ ಪ್ರಭಾವ ಬೀರುವ ಅಂಶಗಳು ಅಂತ ಕೇಳ್ಬೋದಾಗಿದೆ. ಸೊ ಹೀಗಾಗಿ ನಾವು ಎಲ್ಲದಕ್ಕೂ ಕೂಡ ನಾವು ಯುದ್ಧ ಭೂಮಿಗೆ ರೆಡಿ ಆಗಬೇಕಂದ್ರೆ ನಮ್ಮ ಶಸ್ತ್ರಾಸ್ತ್ರಗಳನ್ನು ನಾವು ಹರಿತವನ್ನಾಗಿ ಮಾಡ್ಕೋಬೇಕು. ಈ ರೀತಿಯಾಗಿ ನಾವು ನೋಟ್ಸ್ ಮಾಡಿದ್ದೇ ಆದರೆ ನಾವು ಯಾವುದೇ ಒಂದು ಪರೀಕ್ಷೆಯಲ್ಲಿ ಗೆಲ್ಲಬಹುದು. ಪಂಚಶೀಲ ತತ್ವ ಅಂತ ಬಂದಾಗ, ಪಂಚಶೀಲ ತತ್ವದ ಪ್ರಾರಂಭದ ಇಂಟ್ರೊಡಕ್ಷನನ್ನು ಅವರು 3 ಅಂಶಗಳಲ್ಲಿ ಬರ್ದಾರ. ನೋಡಿ, ಪಂಚಶೀಲ ತತ್ವಗಳಂತಂದ್ರೆ 1954ರಲ್ಲಿ ಈ ಪಂಚಶೀಲ ಒಪ್ಪಂದವನ್ನು ಮಾಡ್ಕೊಳ್ತಾರೆ. ಭಾರತ ಮತ್ತು ಚೀನಾ ಇದಕ್ಕೆ ಸಾಕ್ಷಿ ಆಗ್ತಾವ. ಇದಕ್ಕೆ ಸಹಿ ಹಾಕಿದಂಥ ಪ್ರಧಾನಿಗಳು ಯಾರಂತ ಕೇಳ್ಯಾರ, ನೆಹರು ಅವರು ಒಬ್ಬರಾದರೆ ಚೀನಾದ ಚೌ ಎನ್ ಲಾಯ್ ಅವರು ಕೂಡ ಮತ್ತೊಬ್ಬರು ಅಂತ. ನೋಡಿ, ಎಷ್ಟು ಸ್ಪಷ್ಟವಾಗಿ ನಿಖರವಾಗಿ ಅವರು ಅಂಶಗಳನ್ನು ಇಲ್ಲಿ
ಗಟ್ಟಿಯಾಗಿ ಬರ್ದಾರ. ಪಂಚಶೀಲ ತತ್ವಗಳು ಯಾವ್ಯಾವು ಅನ್ನೋದನ್ನು ನೇರವಾಗಿ ಪ್ರಶ್ನೆ ಕೇಳಬಹುದು ಅನ್ನುವಂಥ ಉದ್ದೇಶಕ್ಕೋಸ್ಕರ ಅವರು ಇಷ್ಟು ಚೆನ್ನಾಗಿ ನೋಟ್ಸ್ ಮಾಡ. ವಸಾಹತುಶಾಹಿತ್ವ ಆಗಿರ್ಬೋದು, ವಸಾಹತುಶಾಹಿತ್ವವನ್ನು ಭಾರತ ಯಾಕೆ ವಿರೋಧ ಮಾಡ್ತೈತಿ ಸಮರ್ಥಿಸಿ ಅಂತ ಪ್ರಶ್ನೆ ಕೇಳಿದ್ರೆ ಈ ಅಂಶಗಳನ್ನು ನಾವು ಅಲ್ಲಿ ಹಾಕಿದ್ದೆ ಆದರೆ ನಾವೇನು ಮಾಡ್ಬೋದು, 100ಕ್ಕೆ 100 ಅಂಕಗಳನ್ನು ಪಡಿಬೋದು ಅಂತ ಹೇಳ್ತೀನಿ. ಆತ್ಮೀಯ ಸ್ನೇಹಿತರೆ, ನಿಮಗೇನಾದರೂ ಈ ಎಲ್ಲ ಪ್ರಶ್ನೆ ಪತ್ರಿಕೆಗಳು ಮತ್ತು ಉತ್ತರ ಪತ್ರಿಕೆಗಳು ಬೇಕಾದರೆ ಈ ಒಂದು ಸ್ಕ್ರೀನ್ ಮೇಲೆ ಕಾಣುವಂಥ ಸಂಖ್ಯೆಗೆ ನೀವು ಸಂಪರ್ಕಿಸಬಹುದು. ಅದೇ ರೀತಿಯಾಗಿ ನೀವು ನಿಮ್ಮ ಒಂದು ಏನು ಪರೀಕ್ಷೆಗೆ ತಯಾರಿ ಆಗ್ಬೋದು. ನಾನು ನಿಮಗೆ ಪದೇ ಪದೇ ಹೇಳ್ತಾ ಇರೋದು ಇಷ್ಟೇ, ನೀವು ಯಾವುದೇ ಪರೀಕ್ಷೆಯನ್ನು ತಯಾರಿ ಮಾಡಬೇಕಂದ್ರೆ ನಿಮ್ಮ ಕಡೆ ಆತ್ಮವಿಶ್ವಾಸ ಇರಬೇಕು. ಆತ್ಮವಿಶ್ವಾಸ ಇರಬೇಕಂತಂದ್ರೆ ನೀವು ಮೂಲ ಪುಸ್ತಕಗಳನ್ನು 10 ರಿಂದ 11 ಬಾರಿ ಓದಿ ಬರೆದಾಗ ತೆಗೆದಾಗ ಅವುಗಳನ್ನು ಮನದಟ್ಟು ಮಾಡಿದಾಗ ಮಾತ್ರ ಆ ಪರೀಕ್ಷೆಯನ್ನು ಗೆಲ್ಬೋದು ವಿನಃ 1 ತಿಂಗಳಲ್ಲಿ 5 ತಿಂಗಳಲ್ಲಿ ನಾನು ಪರೀಕ್ಷೆ ಬರಿತೀನಿ ಅನ್ನೋದು, ನಾವಿಲ್ಲಿ ಯಾರೂ ಕೂಡ ದೇವರಲ್ಲ ಅನ್ನೋದು ನಮಗೆ ಗೊತ್ತಿರಬೇಕು. ಅಷ್ಟೇ ಅಲ್ಲದೆ ನಾವು ನಿರಂತರವಾಗಿ ಶ್ರಮಜೀವಿ ಆದಾಗ ಮಾತ್ರ ಯಾವುದೇ ಒಂದು ಪರೀಕ್ಷೆಯನ್ನು ಗೆಲ್ಬೋದು. ನೀವೆಲ್ಲ ಶಿಕ್ಷಕರಾಗ್ಲಿಕ್ಕೆ ಹೋಗ್ತಾ ಇದ್ದೀರಿ ಅಂತಂದ್ರೆ ನಾವು ಶ್ರಮ ಪಡೋದು ನಮ್ಮ ಒಂದು ಮೂಲ ಧ್ಯೇಯ ಆಗಬೇಕು ಅನ್ನೋದನ್ನು ನಾವು ಕಲಿಬೇಕು ಅನ್ನೋದನ್ನು ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ಮುಂದಿನ ವಿಡಿಯೋದೊಳಗೆ ನಾನು ಹೊಸ ವಿಷಯದೊಂದಿಗೆ ನಿಮ್ಮ ಹತ್ರ ಮಾತಾಡಲಿಕ್ಕೆ ಬರ್ತೀನಿ. ನಮಸ್ಕಾರ.